ಸ್ನೇಹಿತರೆ, ನೀವು ಕೂಡ ಫೇಸ್ಬುಕ್ಕಲ್ಲಿ ನಿಮ್ಮ ಫೋಟೋಗಳು ಹಾಕ್ತಾ ಇದ್ದೀರಾ. ಫೋಟೋಗಳಿಂದ ಮನಿಯನ್ನು ಅರ್ನ್ ಮಾಡಬೇಕಂತಿದ್ರೆ ನಿಮಗೆ ಇಶ್ಯೂ ಆಗ್ತಾ ಇದೆ. ಏನಂದರೆ ಅರ್ನಿಂಗ್ ತುಂಬ ಕಡಿಮೆ ಆಗ್ತಾ ಇದೆ. ಕೆಲವು ಫೋಟೋಗಳಿಂದ ಆಗ್ತಾ ಇದೆ, ಕೆಲವು ಫೋಟೋಗಳಿಂದ ಆಗ್ತಾ ಇಲ್ಲ. ಏನು ಇಶ್ಯೂ ಆಗಿದೆ ಅಂತ ನಿಮಗೆ ಅದರಿಂದ ಸ್ವಲ್ಪ ಕಾಡ್ತಾ ಇರ್ಬೋದು. ಅದು ಏನಂತ ಇವತ್ತು ನಿಮಗೆ ಇದನ್ನು ಕ್ಲಿಯಾರಿಟಿ ಕೊಡ್ತೀನಿ. ಅದು ಯಾವ ಥರ ಫೋಟೋ ಹಾಕಿದರೆ ನಿಮ್ಮ ಅರ್ನಿಂಗ್ ರೇಟ್ ಜಾಸ್ತಿ ಆಗುತ್ತೆ, ಯಾವ ಥರ ಇಲ್ಲ, ಯಾವ ಥರ ಹಾಕಬಾರ್ದು, ಯಾವ ಥರ ಹಾಕಿದರೆ ನಿಮ್ಮ ಅಕೌಂಟು ಕೂಡ ಇಶ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಏನಂದರೆ ಫೇಸ್ಬುಕ್ಕಲ್ಲಿ ನೀವು ಫೋಟೋಗಳು ಹಾಕ್ತಾಯಿದ್ರ ಅಂದರೆ ವಿಡಿಯೋಗೆ ಇವಾಗ ಏನು ಗೊತ್ತಾ, ವಿಡಿಯೋಗಿಂತ ಫೋಟೋನೇ ಅರ್ನ್ ಜಾಸ್ತಿ ಮಾಡ್ತಾಯಿದೆ. ನೆನಪಿರಲಿ, ನಿಮ್ಮ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋ ಅರ್ನ್ ಮಾಡಿದರೆ ಫೇಸ್ಬುಕ್ಕಲ್ಲಿ ಫೋಟೋ ಅರ್ನಿಂಗ್ ರೇಟ್ ಜಾಸ್ತಿ ಇದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಫೇಸ್ಬುಕ್ನಲ್ಲಿ ಹಾಕ್ತಿರುವಂಥ ಯಾವುದೇ ಫೋಟೋಗಳಾಗಲಿ ಒರಿಜಿನಲ್ ಫೋಟೋಗಳಾಗಿರಬೇಕು. ಯಾರೇ ಕ್ಲಿಕ್ ಮಾಡಿರೋದಾಗಲಿ ಅಥವಾ ಗೂಗಲ್ನಲ್ಲಿ ಡೌನ್ಲೋಡ್ ಮಾಡಿರೋದಾಗಲಿ ಅಥವಾ ಯಾವುದೇ ವೆಬ್ಸೈಟಲ್ಲಿ ಹೋಗಿಬಿಟ್ಟು ನೀವು ಯಾವುದೇ ವೆಬ್ಸೈಟಿಂದ ಫೋಟೋನ ಡೌನ್ಲೋಡ್ ಮಾಡಿಕೊಂಡು ನೀವು ತಂದು ಎಷ್ಟೇ ಬರೆದು ಅಥವಾ ಎಡಿಟ್ ಮಾಡಿ ಹಾಕಿದರೂ ಕೂಡ ನಿಮ್ಮ ಅರ್ನಿಂಗ್ ರೇಟ್ ತುಂಬ ಕಡಿಮೆ ಇರುತ್ತೆ, ಲೋ ಇರುತ್ತೆ. ಅದಕ್ಕೋಸ್ಕರ ನೀವು ಫಸ್ಟ್ ಟೈಮ್ ನಿಮ್ಮನ್ನ ಮೈಂಡಿಗೆ ಸೆಟ್ ಮಾಡ್ಕೊಳ್ಳಿ. ಏನಂದರೆ ನಿಮ್ಮ ಮೊಬೈಲ್ನಲ್ಲೇ ಕ್ಲಿಕ್ ಮಾಡಿ, ಯಾವ್ಯಾವ ಥರ ಮೂಮೆಂಟ್ಸ್ ಅನ್ನೋ ಥರ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ನಿಮ್ಮದೇ ಫೋಟೋಗಳಾಗಲಿ ಅದನ್ನು ಬಳಸ್ಕೊಂಡು ಎಡಿಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಆವಾಗ ನಿಮಗೆ ತುಂಬ ಚೆನ್ನಾಗಿ ಅರ್ನಿಂಗ್ ರೇಟ್ನ ನಿಮಗೆ ಕಾಣಿಸುತ್ತೆ, ಬರುತ್ತೆ. 100% ಇದಂತೂ ಪಕ್ಕ. ಏನು ಗೊತ್ತಾ, ನೀವು ಯಾರ ಫೋಟೋ ಅಥವಾ ಯಾವ ವಿಡಿಯೋ ಯಾವ ಬರೆದಿರುವಂಥ ಕೋಡ್ಸ್ ಇಮೇಜ್ ಇರುತ್ತಲ್ಲ ಅದನ್ನ ಡೌನ್ಲೋಡ್ ಮಾಡಿಕೊಂಡು ತಾವು ತಮ್ಮ ವಾಲ್ಗೆ ಹಾಕೋತಾ ಇದ್ದಾರೆ. ಆದರೆ ಆ ಥರ ಆದರೆ ನಿಮ್ಮ ಅರ್ನಿಂಗ್ನ ಬರೋದಿಲ್ಲ. ಎಷ್ಟಂದರೆ 100ಕ್ಕೆ 5%. ಒರಿಜಿನಲ್ ಯಾರು ಹಾಕಿರ್ತಾರೋ ಅವರಿಗೆ $1 ಜಮಾ ಆದರೆ ನಿಮಗೆ 0.05 ಅಷ್ಟೇ ಬರುತ್ತೆ. ಅದಕ್ಕಿಂತ ಜಾಸ್ತಿ ಬರೋಕ್ಕೆ ಫೇಸ್ಬುಕ್ ಕೊಡೋಲ್ಲ. ಒಂದು ಸಲ 2 ಸಲ ಮತ್ತೆ ತಿರ್ಗಾ ಹಾಕ್ತಿದ್ರೆ ನೀವು ಫೇಸ್ಬುಕ್ ನಿಮಗೆ ಒಂದು ನೋಟಿಫಿಕೇಷನ್ ಕಳ್ತೇನೆ ನೀವು ಡೂಪ್ಲಿಕೇಟ್ ಆಗ್ತಾಯಿದ್ದೀರಾ ಅಥವಾ ಅದಕ್ಕೋಸ್ಕರ ನಿಮ್ಮ ಅಕೌಂಟ್ನ ಮಾನಿಟೈಸೇಷನ್ ಆಫ್ ಮಾಡ್ತಾಯಿದ್ದೀವಿ, ಡಿಸೇಬಲ್ ಮಾಡ್ತಾಯಿದ್ದೀವಿ ಅಂತ ನಿಮಗೂ ನೋಟಿಫಿಕೇಷನ್ ಕಳಿಸ್ತಾರೆ. ಅದಕ್ಕೋಸ್ಕರ ನೀವು ಒರಿಜಿನಲ್ಲೇ ಹಾಕಬೇಕು. ಹಾಕಿದರೆ ನಿಮ್ಮ ಅರ್ನಿಂಗ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಹಾಕ್ತಾ ಎಂಗೇಜ್ಮೆಂಟ್ ಜಾಸ್ತಿ ಬರ್ತಾರೆ, ಆಮೇಲೆ ಅರ್ನಿಂಗ್ ರೇಟ್ ಜಾಸ್ತಿ ಆಗುತ್ತೆ. ಸರಿನಾ? ನಾನು ತುಂಬ ದಿನಗಳಿಂದ ಫೋಟೋಗಳು ಹಾಕ್ತಿದ್ದೆ. ಕೆಲವು ಅರ್ನಿಂಗ್ ಕಡಿಮೆ ಬರ್ತಿತ್ತು, ಕೆಲವು ಜಾಸ್ತಿ ಬರ್ತಿತ್ತು, ಕೆಲವೊಂದಕ್ಕೆ ಬರ್ತಾನೆ ಇರಲಿಲ್ಲ. ಎಷ್ಟು ಒಂದು 200 ಲೈಕ್ಸು, ವ್ಯೂಸು, ಒಂದು 10 ಲಕ್ಷ ವ್ಯೂಸ್ ಆದರೂ ಕೂಡ 10 ಲಕ್ಷ ಏನು 1 ಲಕ್ಷ 10,000 ವ್ಯೂಸ್ ಆದರೂ ಕೂಡ ಒಂದೇ 0.01 ಕೂಡ ಬರ್ತಾ ಇರಲಿಲ್ಲ. ಅದು ಕಾರಣ ಏನು ಗೊತ್ತಾ, ಅದು ಡೂಪ್ಲಿಕೇಟ್ ಆಗಿತ್ತು ಫೋಟೋನ. ಎಲ್ಲೋ ಹಾಕಿದ್ನ ನಾನು ತೊಗೊಂಡು ಆದಮೇಲೆ ಎಡಿಟ್ ಮಾಡಿ ಬರೆದು ಹಾಕಿದ್ರು ಕೂಡ ಆ ಮೇನ್ ಇಮೇಜ್ ಇದೆಯಲ್ಲ ಅದು ಡೂಪ್ಲಿಕೇಟ್ ಇತ್ತು. ಸರಿನಾ? ಅದಕ್ಕೋಸ್ಕರ ಆಗ್ತಾ ಇರಲಿಲ್ಲ. ನಿಮಗೆ ಹೇಳೋದಿಷ್ಟೇ, ನೀವೇನೋ ಫೇಸ್ಬುಕ್ಕಿಂದ ಮನಿನ ಅರ್ನ್ ಮಾಡಬೇಕಿದ್ರೆ ಪಟ್ಟ ಅಂತ ನಿಮ್ಮ ಮೊಬೈಲಿಂದ ಯಾವುದಾದ್ರೂ ಫೋಟೋಗಳು ಚೆನ್ನಾಗಿರೋದನ್ನ ಕ್ಲಿಕ್ ಮಾಡಿ ನಂತರ ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ಚೆನ್ನಾಗಿ ಜನರಿಗೆ ಇಷ್ಟ ಆಗೋ ಥರ ಮಾಡಿ. ಆವಾಗ ನಿಮ್ಮ ಅರ್ನಿಂಗ್ ರೇಟ್ ಜಾಸ್ತಿ ಆಗುತ್ತೆ. ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಾಳೆ ಈ ಥರ ಇನ್ನತ್ರ ಯಾವುದಾದ್ರೂ ಈ ಥರ ಇನ್ಫಾರ್ಮೇಷನ್ ನಿಮಗೆ ಬೇಕಿದ್ದರೆ ಒಂದು ಕಮೆಂಟ್ ಮಾಡಿ. ನಾಳೆ ಅದ್ರ ಮೇಲೂ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಧನ್ಯವಾದ.